ಮುತ್ತು ಕೃಷಿ ಉತ್ತೇಜನಕ್ಕೆ ಉಡುಪಿಯಲ್ಲಿ ಕೃಷಿ ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಕರಾವಳಿ ಕೃಷಿ ಸಂಶೋಧನಾ ಸಂಸ್ಥೆ, ಗೋವಾ ಜಲಾನಯನ ಅಭಿವೃದ್ಧಿ ಇಲಾಖೆ, ಬೆಂಗಳೂರು, ಉಡುಪಿ ಕಿನಾರಾ ಮೀನುಗಾರರ ಉತ್ಪಾದಕ ಕಂಪನಿ ಸಂಯುಕ್ತಾಶ್ರಯದಲ್ಲಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಶಾಸಕ ಕಿರಣ್ ಕುಮಾರ್ ಕೂಡ್ಗಿ, ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಸದಾನಂದ ಆಚಾರ್ಯ, ಉದ್ಯಮಿ ಆನಂದ್ ಸಿ ಕುಂದನ್ ಹಾಗೂ ರಾಜ್ಯದ ಪ್ರಗತಿಪರ ಮುತ್ತು ಕೃಷಿಕರು ಉಪಸ್ಥಿತರಿದ್ದರು. ಉದ್ದೇಶವನ್ನು ಒಳಗೊಂಡಂತೆ ಮನೆಯಲ್ಲೇ ಇದ್ದು ಮನೆಯ ಪರಿಸರದಲ್ಲೇ ಉತ್ಪಾದನೆಯ ಬಗ್ಗೆ, ಸಿಹಿ ನೀರಿನಲ್ಲಿ ಮುತ್ತಿನ ಉತ್ಪಾದನೆ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಮಾರಾಟ ಕೇಂದ್ರ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಒತ್ತಡವಿದ್ರೂ ಕೂಡ ಮತ್ತೋರ್ವರು ಡಾಕ್ಟರ್ ರಾಜೇಂದ್ರ ಎಸ್ ನಾಯಕರನ್ನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇರುವಂತರನ್ನ ನಾವು ಗುರುತಿಸಿಕೊಂಡಿದ್ದೇವೆ. ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ಮತ್ಸ್ಯ ಸಂಪತ್ತು ದೇಶದ ಆದಾಯ ಮತ್ತು ಆಹಾರ ಉತ್ಪಾದನೆಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಮೀನುಗಾರಿಕೆ ವಲಯ ಬಲಪಡಿಸುವ ಉದ್ದೇಶದಿಂದ ಮತ್ಸ್ಯ ಸಂಪದ ಯೋಜನೆ ಜಾರಿಗೊಳಿಸಿದ್ದಾರೆ. ಮತ್ತು ಕೃಷಿಗೆ ಅವಶ್ಯವಿರುವ ಆರ್ಥಿಕ ಸಹಾಯ ಹಾಗೂ ತಂತ್ರಜ್ಞಾನ ಕುರಿತ ಮಾಹಿತಿ ಕಾರ್ಯಾಗಾರವನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ನೀವು ಒಂದು ಮುತ್ತು, ನಿಮ್ಮ ಗುಣಮಟ್ಟದ ಒಂದು ಮುತ್ತನ್ನು ಖರೀದಿ ಮಾಡಬೇಕಾದ್ರೆ 3,500 ರಿಂದ 4,000 ರೂಪಾಯಿ ಕೊಡಬೇಕಾಗ್ತದೆ ಅನ್ನೋದು ಕೂಡ ಸುದ್ದಿ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಇನ್ನೊಂದು ವರ್ಷ ಬೇಕಾಗ್ಬೋದು, ಇನ್ನೊಂದು 6 ತಿಂಗಳು, 1 ವರ್ಷ, 2 ವರ್ಷ ಬೇಕಾಗ್ಬೋದು. ಇದೊಂದು ಸಾಮಾನ್ಯ ಜನರಿಗೆ ಎಟುಕುವಂಥ ಒಂದು ಒಳ್ಳೆಯ ಮುತ್ತಿನ ಕೃಷಿಯಾಗಿ ಮತ್ತು ಜನರ ಆದಾಯವಾಗಿ ರೂಪುಗೊಳ್ಳುತ್ತೆ ಅನ್ನೋದು ನಮ್ಮೆಲ್ಲರ ಭಾವನೆ. ಆನಂದ್ ಸಿ ಕುಂದನ್, ಮುತ್ತು ಕೃಷಿಯನ್ನು ಇತರೆ ಕೈ ಕೃಷಿಯೊಂದಿಗೂ ಮಾಡಬಹುದು. ಮಹಿಳೆಯರು ಕೂಡ ಈ ಕೃಷಿಯಲ್ಲಿ ತೊಡಗಿಸಿಕೊಳ್ಳಬಹುದು. ರಾಜ್ಯದಲ್ಲೇ ಮೊದಲ ಬಾರಿ ಈ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಇದರಿಂದ ಯುವ ಜನತೆಯನ್ನು ಮುತ್ತು ಕೃಷಿಯೆಡೆಗೆ ಆಕರ್ಷಿಸಲು ಹಾಗೂ ಜನರಿಗೆ ಮುತ್ತು ಕೃಷಿಯ ಸಾಧಕ ಬಾಧಕಗಳನ್ನು ತಿಳಿಸಲು ಸಹಕಾರಿ ಎಂದರು. ನಾವು ಆಭರಣ ಜ್ಯುವೆಲರ್ಸ್ ಅಂತಹ ಒಂದು ಸಂಸ್ಥೆಗಳಿಗೆ ಕೊಟ್ಟು ಅದರ ಸಂಪೂರ್ಣ ಶೇಪನ್ನು ಯಾವ ರೀತಿ ಮಾಡಿಕೊಳ್ಬಹುದು ಅಂತ ಹೇಳುವುದು ನಿಜವಾಗಿ ಅವರೀಗ ಹೇಳಿದ್ದಾರೆ. ನಂತರ ನೀವೆಲ್ಲರೂ ಅದರ ಅನುಭವವನ್ನು ಪಡಲಿಕ್ಕಿದ್ದೀರಿ. ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಸದಾನಂದ ಆಚಾರ್ಯ, ಮುತ್ತು ಕೃಷಿಯಿಂದ ಹೆಚ್ಚಿನ ಆದಾಯ ದೊರೆಯಲಿದೆ. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕೃಷಿಯಲ್ಲಿ ಪಾಲ್ಗೊಳ್ಳುವುದರಿಂದ ಮಾರುಕಟ್ಟೆಯು ವಿಸ್ತರಿಸುತ್ತದೆ ಎಂದು ಹೇಳಿದರು. 18 ತಿಂಗಳಲ್ಲಿ ಸುಮಾರು 18 ತಿಂಗಳ ಬೇಕಾಗುತ್ತೆ. 2 ವರ್ಷ ತನಕ ಹೋಗ್ಬೋದು, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಸೊ ನೀವು ಇನಿಷಿಯಲ್ ಆಗಿ ಬೇರೆಯವರ ಸೇವೆಯನ್ನು ಪಡೀರಿ, ಆನಂತರ ಸ್ಟಾರ್ಟ್ ಮಾಡಿ, ಆಮೇಲೆ ಸ್ಲೋಲಿ ಗ್ರಾಜುವಲಿ ಗ್ರಾಫ್ಟಿಂಗ್ ಮಾಡುವ ಟೆಕ್ನಿಕ್ ಅನ್ನು ಕಲೀರಿ.